ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನು, ಆತನು ಒಳ್ಳೆಯವನ ಆಗಿದ್ದಾನೆ ಎಂದು ನಾವು ಸತ್ಯವೇದದಲ್ಲಿ ನೋಡುತ್ತೀವಿ. ಆತನು ಒಳ್ಳೆಯ ದೇವರು. ಹಲ್ಲೆಲೂಯ. ಆತನು ಪಾಪಿಗಳನ್ನು ಹುಡುಕುವ ದೇವರಾಗಿದ್ದಾನೆ, ಪಾಪಿಗಳನ್ನು ಹುಡುಕುವ ದೇವರು ಆಗಿದ್ದಾನೆ. ಹಲ್ಲೆಲೂಯ. ನೋಡಿ, ಅಲ್ಲಿ ಒಂದು ಜಕ್ಕಯ್ಯನಿರುತ್ತಾನೆ. ಹಲ್ಲೆಲೂಯ. ಆ ಜಕ್ಕಯ್ಯನು, ಇಲ್ಲಿ ವಾಕ್ಯ ಲೂಕ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಕೆಲವು ವಚನ ಓದೋಣ. ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಯ್ಯನೆಂಬ ಹೆಸರುಳ್ಳುವ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂದವನೆಂದು ನೋಡಲು ಅಪೇಕ್ಷಿಸಿದನು. ತಾನು ಗಿಡ್ಡನಾಗಿದ್ದರಿಂದ ಜನರು ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನ ಬರುತ್ತಿರುವ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು. ಹಾಲೆಲೂಯ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದನು. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಕೆಟ್ಟೋಗಿರುವ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದನು. ಹಾಲೆಲೂಯ. ಯೇಸು ಕ್ರಿಸ್ತನು ಕೆಟ್ಟೋಗಿರುವ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಎಂಬುದಾಗಿ ನೋಡುತ್ತೇವೆ. ಹಾಲೆಲೂಯ. ಸತ್ಯವೇದ ಹಾಗೆ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ಆತನನ್ನು ನೋಡಬೇಕೆಂದು ಅಪೇಕ್ಷಿಸುತ್ತಾರೋ ಅವರನ್ನು ದೇವರು ಅವರ ಮನೆಗೆ ಬರುತ್ತಾನೆ. ಇಲ್ಲಿ ಜಕ್ಕಯ್ಯ ಜಸ್ಟ್ ಏನು ಮಾಡಿದನು ಗೊತ್ತಾ? ಆತನಿಗೆ ನೋಡಬೇಕೆಂದು ಆಸಕ್ತಿ ಉಂಟಾಗಿತ್ತು. ಆ ಆಸಕ್ತಿ ಉಂಟಾಗಿದ ತಕ್ಷಣವೇ ಆತನು ಗಿಡ್ಡನಾಗಿರುವ ಕಾರಣಕ್ಕಾಗಿ ಅಲ್ಲಿ ಜನ ಇದ್ದರೂ ಯೇಸು ಸ್ವಾಮಿಗೆ ಆತನು ನೋಡದೆ ಹೋಗಿದ್ದನು. ಆತನಿಗೆ ಕಾಣದೇ ಇರುವ ಕಾರಣಕ್ಕಾಗಿ ಅವನು ಓಡಿ ಹೋಗಿ ಯಾವ ಮಾರ್ಗದಲ್ಲಿ ಯೇಸು ಬರ್ತಾ ಇದ್ದನೋ ಅದೇ ಮಾರ್ಗದಲ್ಲಿ ಮುಂದೆ ಹೋಗಿ ಅಲ್ಲೇನಾಗುತ್ತೆ ಗೊತ್ತಾ? ಅಲ್ಲಿ ಆ ದೇವರು ಬರುವ ಮಾರ್ಗದಲ್ಲಿ ಒಂದು ಆಲದ ಮರ ಇರುತ್ತದೆ. ಆ ಆಲದ ಮರದ ಮೇಲೆ ಹೋಗಿ ಜಕ್ಕಯ್ಯನು ಯೇಸು ಸ್ವಾಮಿಯನ್ನು ನೋಡುವಾಗ ಯೇಸು ಸ್ವಾಮಿ ಏನು ಹೇಳುತ್ತಾರೆ? ನಾನು ನಿನ್ನ ಮನೆಗೆ ಬರುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ತಟ್ಟನೆ ಜಕ್ಕಯ್ಯನೇ, ಇಳಿದು ಬಾ, ನಾನು ನಿನ್ನ ಮನೆಗೆ ಬರಬೇಕೆಂದು ಹೇಳುತ್ತಾರೆ. ಯೇಸುವಿಗೆ ನಿಮ್ಮ ಹೆಸರು ಗೊತ್ತು. ಯೇಸುವಿಗೆ ನಿಮ್ಮ ಎಲ್ಲ ವಿಷಯದಲ್ಲಿ ಆತನು ಬಲ್ಲಾತನಾಗಿದ್ದಾನೆ. ಆತನಿಗೆ ಗೊತ್ತುಂಟು ಇದೆ. ಹಾಲೆಲೂಯ. ಯೇಸು ನಿನ್ನ ಮನೆಗೆ ಇಂದು ಬರುತ್ತಾನೆ. ಈ ಹೊತ್ತು ಯೇಸು ನಿನ್ನ ಮನೆಗೆ ಬರುವಾತನಾಗಿದ್ದಾನೆ. ಯಾವ ಪ್ರಕಾರ ಜಕ್ಕಯ್ಯನ ಮನೆಗೆ ಹೋಗಿದ್ರು ಅದೇ ಪ್ರಕಾರನು ಯೇಸು ನಿನ್ನ ಮನೆಗೆ ಬರುತ್ತಾರೆ. ಭಯಪಡಬೇಡ, ಯೇಸು ನಿನ್ನ ಮನೆಗೆ ಬರುತ್ತಾರೆ. ಹಾಲೆಲೂಯ. ಅಂಜಬೇಡ, ಯೇಸು ನಿನ್ನ ಮನೆಗೆ ಬರುತ್ತಾರೆ. ನಿನ್ನಲ್ಲಿರುವ ಯೇಸು ಮನೆಗೆ ಬಂದರೆ ಒಳಗಿರುವ ಪಾಪದ ಆತ್ಮ ಆಟೋಮೆಟಿಕ್ ಹೋಗುತ್ತದೆ. ಸುಂಕ ಎತ್ತುವುದರಲ್ಲಾಗಲಿ ಹೊಟ್ಟೆಕಿಚ್ಚಾಗಲಿ ಇವೆಲ್ಲವೂ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಾಲೆಲೂಯ. ಇವೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಅವು ಬಿಟ್ಟು ಹೋಗಿದ ಮೇಲೆ ನೀನು ದೇವರ ಮಗನಾಗಿದ್ದೀಯ. ಹಾಲೆಲೂಯ. ನಿನ್ನಲ್ಲಿ ಒಳ್ಳೆ ಗುಣಗಳು ಬರುತ್ತವೆ. ಯಾವ ಪ್ರಕಾರ ಯೇಸುವಿನಲ್ಲಿ ಗುಣಗಳು ಇದ್ದಾವೋ ಅದೇ ಗುಣಗಳು ನಿನ್ನಲ್ಲೂ ಬರುತ್ತವೆ. ಹಾಲೆಲೂಯ. ಭಯಪಡಬೇಡ, ಯೇಸು ನಿನ್ನ ಮನೆಗೆ ಬರುತ್ತಾರೆ. ಹಾಲೆಲೂಯ. ಜಕ್ಕಯ್ಯನ ಮನೆಗೆ ಹೋಗಿರುವ ಅದೇ ಯೇಸು ನಿನ್ನ ಮನೆಗೂ ಸಹ ಇಂದು ಬರುತ್ತಾರೆ. ಹಾಲೆಲೂಯ. ದೇವರು ಬಂದು ನಿನ್ನ ಮನೆಯನ್ನು ಆಶೀರ್ವಾದ ಮಾಡುತ್ತಾರೆ, ಅಭಿವೃದ್ಧಿಪಡಿಸುತ್ತಾರೆ. ಇದುವರೆಗೂ ನಿಂತು ಹೋಗಿರುವ ಎಲ್ಲ ಕಾರ್ಯಗಳಲ್ಲಿ ದೇವರ ಆಶೀರ್ವಾದ ಮಾಡುತ್ತಾರೆ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನು ಈ ಹೊತ್ತು ನಿನ್ನ ಮನೆಗೆ ಬರುತ್ತಾ ಇದ್ದಾರೆ. ಹಾಲೆಲೂಯ. ನಿನ್ನ ಕಷ್ಟಗಳನ್ನೆಲ್ಲ
ತೀರಿ ಹೋಗುತ್ತಾವೆ. ನಿನ್ನ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಹೋಗುತ್ತಾವೆ. ಯೇಸು ಕ್ರಿಸ್ತನು ಆತನು ರಾಜಾದಿರಾಜನು, ದೇವಾದಿದೇವನು, ಕರ್ತನಾಗಿದ್ದಾನೆ. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ನಿನ್ನ ಮನೆಗೆ ಬಂದಿದಾಗ ನಿನ್ನ ಮನೆ ಬೆಳಕಾಗುತ್ತದೆ. ಭಯಪಡಬೇಡ. ಯೇಸು ನಿನ್ನ ಮನೆ ಆಶೀರ್ವಾದ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆಮೇನ್.